ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದಲ್ಲದೆ ಈಗ ನಿಮಗೂ ಕೂಡ ನಾನು ಯಾವಾಗಲೂ ಕೂಡ ಮಾತು ಕೊಟ್ಟಿದ್ದೆ. ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಬಗ್ಗೆ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಸಹ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಗೃಹಲಕ್ಷ್ಮಿ ಅಂತಲ್ಲ, ರೇಷನ್ ಕಾರ್ಡ್ ರದ್ದಾಗೋದ್ರ ಬಗ್ಗೆ, ಹೊಸ ರೇಷನ್ ಕಾರ್ಡು ಅರ್ಜಿ ಹಾಕೋದ್ರ ಬಗ್ಗೆ ಆಗಿರ್ಬೋದು, ಏನೇ ಮಾಹಿತಿ ಸರ್ಕಾರದಿಂದ ಬಂದರೂ ವಿತ್ ಪ್ರೂಫ್ ಕೂಡ ನಿಮಗೆ ಇಟ್ಟು ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸವನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಬರ್ತಾ ಇದ್ದೀನಿ. ಆದರೆ ನಿನ್ನೆ ಸಾಕಷ್ಟು ಜನ ನೀವು ಬರೀ ಇದೇ ಕೆಲಸ ಮಾಡ್ತೀರಾ, ಬರೀ ನಿಮಗೆ ಹಾಗೆ ಹೀಗೆ, ಎಲ್ಲಿದೆ ಪ್ರೂಫು, ಸುಮ್ಮನೆ ಕತೆ ಹೇಳ್ತೀರಾ, ಹಾಗೆ ಹೀಗೆ ಅಂಥೇಳಿ ನೆಗೆಟಿವ್ ಆಗಿ ಕಮೆಂಟನ್ನು ಮಾಡಿದ್ರಿ. ಬಟ್ ಐ ಡೋಂಟ್ ಕೇರ್. ನಾನೇನು ಜನರು ಅದು 99% ಜನ ಪಕ್ಕ ಇರುತ್ತೆ ಸರ್, ನಿಮ್ಮ ಮಾಹಿತಿ ನಿಖರವಾಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿದರೆ ಅವರಿಗೋಸ್ಕರ ನಾನು ಪ್ರತಿದಿನ ವಿಡಿಯೋ ಮಾಡಿ ನಿಮಗೇನಿದೆ ನೈಜವಾದ ಮಾಹಿತಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಇನ್ನೊಂದು ಇಂಪಾರ್ಟೆಂಟು, ಗೃಹಲಕ್ಷ್ಮಿಯರಲ್ಲಿ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಸರ್ಕಾರದಿಂದ 3,000 ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ. ಅದನ್ನು ಹೇಗೆ ಪಡ್ಕೋಬೇಕು? 15 ವರ್ಷಗಳ ಕಾಲ ಪ್ರತಿ ವರ್ಷ 3,000 ರೂಪಾಯಿ ಸಿಗುತ್ತೆ. ನಿಮ್ಮ ಮಕ್ಕಳ ಖಾತೆಗೆ ಸರ್ಕಾರನೇ ಹಾಕ್ತಾ ಹೋಗುತ್ತೆ. ಹೇಗೆ ಪಡ್ಕೋಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ವಿಡಿಯೋ ನೋಡೋರು ಅರ್ಧ ನೋಡಿ ಕಮೆಂಟ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು, ನಾನು ಒಂದು ಪಾರ್ಟ್ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಅವರು ಸುಮಾರು ಹೊತ್ತು ಮಾತಾಡಿದ್ದಾರೆ. ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಒಂದು ಪಾರ್ಟ್ ಮಾತ್ರ ಹಾಕಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅವ್ರು ಹೇಳುವಾಗ ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ವೀಕ್ಷಣೆ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. 11 ಮತ್ತು 12ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಅವರೇ ಒಂದು ಮಾತು ಹೇಳ್ತಾರೆ, ಜನರಿಗೆ ನಾವು ಕೊಡ್ತೀವಿ, ಸರಿಯಾದ ಸಮಯಕ್ಕೆ ಕೊಡಬೇಕು. ಇನ್ನೂ ಕೂಡ ಹಣ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿಲ್ಲ, ಓಕೆನಾ. ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಮ್ಮ ಇಲಾಖೆಗೆ ಸರ್ಕಾರ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು. ನಮ್ಮ ಇಲಾಖೆಗೆ ಬಂದರೆ ನಾವು ಜನರಿಗೆ ಆದಷ್ಟು ಬೇಗ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಇದರಿಂದ ಸರ್ಕಾರಕ್ಕೆ ಒತ್ತಾಯ ಹೇರ್ತಾನೇ ಇದ್ದೀವಿ. CM ಸಿದ್ದರಾಮಯ್ಯನವರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹಣಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಬಟ್ ಆದರೆ ಇನ್ನೂ ಕೂಡ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನೂ ಹಣ ಬಂದಿಲ್ಲ. ಸರ್ಕಾರ ಒಂದು ಸರಿ ಅನುಮೋದನೆಯನ್ನು ಮಾಡಿ CM ಸಿದ್ದರಾಮಯ್ಯನವರು ಅಪ್ರೂವ್ ಮಾಡಿ ಸೈನ್ ಮಾಡಿದ ನಂತರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಅಲ್ಲಿಂದ ಟ್ರೆಜರಿಗೆ ಹೋಗಿ, ಟ್ರೆಜರಿಯಿಂದ DDO ಆಫೀಸ್ಗಳಿಗೆ ಹೋಗಿ ಅಲ್ಲಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಆಗುತ್ತೆ. ಬಟ್ ಅವ್ರು ಲಾಸ್ಟ್ ವೀಕ್ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ, ಇನ್ನೇನು ಕೊನೆ ಹಂತದಲ್ಲಿದೆ ಅಂತ ಹೇಳಿದರು. ಬಟ್ ಆದರೆ ಈಗ ನೋಡಿದರೆ ಕೊನೆ ಹಂತದಲ್ಲಿ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ದಯವಿಟ್ಟು ಯಾವುದೇ ಗೃಹಲಕ್ಷ್ಮಿಯರಾಗಿರಲಿ, ಮಹಿಳೆಯರಾಗಿರಲಿ, ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಂಬಿಕೊಂಡು ಯಾವುದೇ ಚೀಟಿ ಕಟ್ಟೋದಾಗಲಿ, ಲೋನ್ ತೊಗೊಳ್ಳೋದಾಗಲಿ ಈ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಹಣ ಸರಿಯಾದ ಸಮಯಕ್ಕೆ ಬರೋದು ಡೌಟು. ಇನ್ಮುಂದೆ ಅಂತಲ್ಲ, ಯಾವಾಗಾದರೂ ಅಷ್ಟೇ, ಓಕೆನಾ. ಹಣ ಬರೋದಂತೂ ಗ್ಯಾರಂಟಿ. ಆದರೆ ಇಂಥದ್ದು ದಿನ ಬರುತ್ತೆ ಈಗ ಅಂಥೇಳಿ ನಿಮಗೆ ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2 ತಿಂಗಳು 3 ತಿಂಗಳು ಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಕಮಿಟ್ಮೆಂಟ್ ಮಾಡ್ಕೋಬೇಡಿ. ಇದನ್ನು ನಂಬಿಕೊಂಡು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಓಕೆನಾ. ಹಾಗಾಗಿ ದಯವಿಟ್ಟು ಈಗ ಇದನ್ನು ನೀವು ಏನಾದರೂ ಇದರಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣದಿಂದನೇ ಏನಾದರೂ ಮಾಡಬೇಕು ಅಂದರೆ, ಮೊನ್ನೆ ಒಂದು ವಿಡಿಯೋ ನೋಡಿದೆ, ಒಬ್ಬ ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ಹಾಕಿಕೊಟ್ಟಿದ್ದಾರೆ. ಈ ರೀತಿ ಹಣವನ್ನು ಸಂಗ್ರಹ ಮಾಡಿ ಆಮೇಲೆ ಏನಾದರೂ ನಿಮ್ಮ ಫ್ರಿಜ್ ತೊಗೋಬೇಕು, ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಉಪಯುಕ್ತ ಸಲಕರಣೆಗಳನ್ನು ನೀವೇನಾದರೂ ತೊಗೋಬೇಕು, ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ಅಂದರೆ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕೇ ಹೊರತು ಅಡ್ವಾನ್ಸ್ ಆಗಿ EMI ಮೂಲಕ ಪ್ರತಿ ತಿಂಗಳು ಹೆಂಗೋ ಗೃಹಲಕ್ಷ್ಮಿ ಹಣ ಬರುತ್ತಲ್ಲ, ಚೀಟಿ ಕಟ್ಕೊಳ್ಳೋಣ ಅಥವಾ ಯಾವ್ದಾರ ಒಂದು ಲೋನ್ ತೊಗೊಳ್ಳೋಣ ಅಂತ ಹೇಳಿ ಲೋನ್ ತೊಗೊಂಡು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಆಲ್ರೆಡಿ ಕಮಿಟ್ಮೆಂಟ್ ಇರೋರು ಧರ್ಮಸ್ಥಳ ಸಂಘ, ಆ ಸಂಘ, ಈ ಸಂಘ ಅಂಥೇಳಿ ವಾರ ತಿಂಗಳ ಹಣ ಕಟ್ತಾ ಇರ್ತೀರಾ ಸಾಕಷ್ಟು ಜನ. ಅದರ ಜೊತೆಯಲ್ಲಿ ಇದೊಂದು ಎಕ್ಸ್ಟ್ರಾ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ, ಓಕೆನಾ.
ಹಾಗಾಗಿ ಇದರಿಂದ ಏನಾಗುತ್ತೆ, ಓವರಾಲ್ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬರೋದು ಲೇಟ್ ಆಗುತ್ತೆ ಅನ್ನೋದೊಂದು ಮಾಹಿತಿ ಸಿಗ್ತಾ ಇದೆ. ಓಕೆನಾ, ಎಷ್ಟು ಲೇಟ್ ಆಗುತ್ತೆ ಏನು ಅದನ್ನು ಹೇಳೋಕ್ಕಾಗಲ್ಲ. ಅವ್ರು ಪ್ರೊಸೆಸ್ ಮಾಡಿದ್ರು ಕೂಡ ಇನ್ನೂ ಕೂಡ 10-15 ದಿನ ಲೇಟ್ ಆದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಇಲ್ಲಿ 12 ಮತ್ತು 13ನೇ ಕಂತು ಒಟ್ಟಿಗೆ 4,000 ಹಾಕ್ಬಿಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಬಟ್ ಆದರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹಣಕಾಸು ಇಲಾಖೆಗೆ ಇನ್ನೂ ಹಣ ಬಂದಿಲ್ಲ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಲೇಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿಮಗೆ ಹೆಣ್ಣು ಮಕ್ಕಳಿದ್ರೆ ಪ್ರತಿ ವರ್ಷ 3,000 ರೂಪಾಯಿ ಹೇಗೆ ಬರುತ್ತೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಯಾವ ಯೋಜನೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈಗ ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದ್ರಿ, ಭಾಗ್ಯಲಕ್ಷ್ಮಿ ಬಾಂಡಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 2006-7ರಲ್ಲಿ ಭಾಗ್ಯಲಕ್ಷ್ಮಿ ಬಾಂಡನ್ನು BSY ಅವರು ಶುರು ಮಾಡಿದರು, BJP ಸರ್ಕಾರದಲ್ಲಿ. ಅವಾಗ ಶುರು ಮಾಡಿದಾಗ ಅವರು ಏನು ಮಾಡ್ತಾಯಿದ್ರು ಅಂದರೆ, ಭಾಗ್ಯಲಕ್ಷ್ಮಿ ಬಾಂಡ್ ಅಂಥೇಳಿ 1 ಲಕ್ಷ ಬಾಂಡ್ ನಿಮಗೆ ಕೊಡ್ತೀವಿ, ಮಗುವಿಗೆ 18 ವರ್ಷ ಆದ ನಂತರ ನೀವು 1 ಲಕ್ಷ ರೂಪಾಯಿಯನ್ನು ಒಂದು LIC ಬಾಂಡನ್ನು ಕೊಡ್ತಾಯಿದ್ರು. ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಸರ್ಕಾರದಿಂದ ಹಾಕಿಬಿಟ್ಟು ಅದು ನಿಮಗೆ ಈ 18 ವರ್ಷ ಆದ ನಂತರ ಆ ಮಗುವಿಗೆ ಒಂದು ಫಿಕ್ಸ್ಡ್ 1 ಲಕ್ಷ ಅಮೌಂಟು ಅಥವಾ 1 ಲಕ್ಷ ಚಿಲ್ಲರೆ, ಇವಾಗ 2006ರಲ್ಲಿ ಮಾಡಿಸಿದವರಿಗೆ ಈಗ 1,20,000 ಅಥವಾ 1,30,000 ಈ ರೀತಿಯಾಗಿ ಸಿಗ್ತಾಯಿದೆ. ಓಕೆನಾ, ಅವರು ಒನ್ ಟೈಮ್ ಫಿಕ್ಸ್ಡ್ ಅಮೌಂಟ್ ಅಂತ ಡೆಪಾಸಿಟನ್ನು ಮಾಡ್ತಾಯಿದ್ರು. ಬಟ್ ಆದರೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಇದೆಯಾ ಅಥವಾ ಏನಿದೆ, ಯಾವ ರೀತಿ ಬದಲಾವಣೆ ಆಗಿದೆ, ನೀವೇನು ಮಾಡಬೇಕು, ನಿಮ್ಮ ಹೆಣ್ಣು ಮಕ್ಕಳಿಗೂ ಇದೇ ರೀತಿ ಮಾಡಿಸ್ಬೇಕು ಅಂದರೆ ಏನು ಮಾಡಬೇಕು, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ನಿಮ್ಮ ಮಗು ಹುಟ್ಟಿ 1 ದಿನದಿಂದ 2 ವರ್ಷದ ಒಳಗಾಗಿ, ಓಕೆನಾ, 1 ದಿನದಿಂದ 2 ವರ್ಷದ ಒಳಗಾಗಿ ನಿಮ್ಮ ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಫಾರಮ್ಮು, ಅದರ ಜೊತೆಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅರ್ಜಿ ಫಾರಮ್ಮು ಎರಡನ್ನು ಕೂಡ ಭರ್ತಿ ಮಾಡಿ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಗೆ ನೀವು ಕೊಡಬೇಕಾಗುತ್ತೆ. ಇದು ಕೊಟ್ಟರೆ ಸಾಕು, ಪ್ರತಿ ವರ್ಷ ನಿಮ್ಮ ಖಾತೆಗೆ 15 ವರ್ಷಗಳ ಕಾಲ ನಿಮ್ಮ ಮಗಳ ಖಾತೆಗೆ ಸರ್ಕಾರವೇ ಹಣ ಭರ್ತಿ ಮಾಡ್ತಾ ಹೋಗುತ್ತೆ. 18 ವರ್ಷ ಆದ ನಂತರ ನೀವೇನಾದರೂ ಎಜುಕೇಷನ್ನು ಏನಾದರೂ ಅಂದರೆ 50% ತೊಗೋಬೋದು. 18 ವರ್ಷ ಆದ ನಂತರ ಹಣವನ್ನು ಪೂರ್ತಿಯಾಗಿ ತೊಗೋಬೋದು. ಓಕೆನಾ, ಬೇಕು ಅಂದರೆ ನೀವು ತೊಗೋಬೋದು. 21 ವರ್ಷ ಆದಮೇಲೆ ಹಣ ಪೂರ್ತಿ ಕೊಡ್ತಾರೆ. 50% ನಿಮಗೆ 18 ವರ್ಷ ಆದ ನಂತರ ತೊಗೋಬೋದಾಗಿದೆ. ಓಕೆನಾ, ಹಾಗಾದರೆ ಈ ಒಂದು ಯೋಜನೆಯ ಲಾಭ ಪಡ್ಕೋಬೇಕು ಅಂದರೆ ನಿಯಮಗಳೇನೇನಿದೆ, ನಿಮ್ಮ ಮಕ್ಕಳಿಗೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ, ನೀವು ಆಲ್ರೆಡಿ ನೀವೇ ನಿಮ್ಮ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಹಣ ಮಾಡಿಸಿದ್ದೀರಾ ಅಂದರೆ ಅದು ಸಪ್ರೇಟ್. ಓಕೆನಾ, ನೀವು ಈ ಒಂದು ಯೋಜನೆ ಅಡಿ ಮಾಡಿಸಿದ್ದೀರಾ, ಭಾಗ್ಯಲಕ್ಷ್ಮಿ ಬಾಂಡ್ ಪಡ್ಕೊಳ್ಳುವಂಥ ಭಾಗ್ಯಲಕ್ಷ್ಮಿ ಬಾಂಡಿಗೆ ಇರ್ತಕ್ಕಂಥ ಫಾರಮ್ಮು ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಇರ್ತಕ್ಕಂಥ ಫಾರಮ್ ಎರಡನ್ನ ಟೈಅಪ್ ಮಾಡಿಬಿಟ್ಟು ಈ ಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ನೀವು ಪಡ್ಕೋಬೇಕು ಅಂದರೆ ಇವೆರಡೂ ಫಾರಮನ್ನು ಫಿಲಪ್ ಮಾಡಿ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಕೊಟ್ಟರೆ ಅವರೆಲ್ಲದನ್ನು ಕೂಡ ಮಾಡ್ಕೊತಾರೆ. ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನು ಅಂದರೆ, ಮಗುವಿಗೆ 1 ದಿನದಿಂದ 2 ವರ್ಷದ ಒಳಗಡೆ ಕೊಡಬೇಕಾಗುತ್ತೆ ನೀವು, ಮತ್ತು ತಂದೆ ತಾಯಿ ಮಗು ಇರುವ ಫೋಟೋ, ಸ್ಟ್ಯಾಂಪ್ ಸೈಜ್ ಫೋಟೋ, ತಂದೆ ತಾಯಿ ಮಗು ಇರುವ ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕಾಗುತ್ತೆ. ಇವೆರಡು ಅಪ್ಲಿಕೇಶನ್ ಬೇಕಾಗುತ್ತೆ, ಒಂದು ಭಾಗ್ಯಲಕ್ಷ್ಮಿ ಬಾಂಡಿಂದು, ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಪ್ಲಿಕೇಶನ್ನು. ಮತ್ತು ತಂದೆ ತಾಯಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ತಾಯಿ ಕಾರ್ಡ್, ಓಕೆನಾ, ಈಗ ನಿಮ್ಗೆ ಗೊತ್ತಿರುತ್ತೆ, ಯಾರೇ ಮಗು ಆದ ತಕ್ಷಣ ಅವರಿಗೆ ತಾಯಿ ಕಾರ್ಡ್ ಅಂಥೇಳಿ ಸರ್ಕಾರದಿಂದ ಇಶ್ಯೂ ಮಾಡ್ತಾರೆ, ಆ ತಾಯಿ ಕಾರ್ಡನ್ನು ಬೇಕಾಗುತ್ತೆ. ಆಮೇಲೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದದ್ದೇನಪ್ಪ ಅಂದರೆ BPL ಕಾರ್ಡ್ ಬೇಕಾಗುತ್ತೆ. ಓಕೆನಾ, ನಿಮ್ಮ ಹತ್ರ BPL ಕಾರ್ಡ್ ಇದೆ, ನಿಮಗೆ 2 ಜನ ಹೆಣ್ಣುಮಕ್ಳವರೆಗೂ ಕೂಡ ನೀವು ಮಾಡಿಸ್ಬೋದು. ಈಗ ಅದೇ ಭಾಗ್ಯಲಕ್ಷ್ಮಿ ಯೋಜನೆ ಏನಿತ್ತಲ್ಲ, ಅದು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಪ್ಲಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಂಥೇಳಿ 2 ಮಿಕ್ಸಪ್ ಮಾಡಿಬಿಟ್ಟು ಈಗ ಭಾಗ್ಯಲಕ್ಷ್ಮಿ ಬಾಂಡ್ ನಿಮಗೆ ಇಶ್ಯೂ ಮಾಡಲ್ಲ,
15 ವರ್ಷಗಳ ಕಾಲ ಪ್ರತಿ ವರ್ಷ ನಿಮ್ಮ ಹೆಣ್ಣು ಮಗಳ ಖಾತೆಗೆ 2 ಹೆಣ್ಣು ಮಕ್ಕಳು ಇದ್ದರೂ ಕೂಡ ನೀವು ಮಾಡಿಸ್ಬೋದು. 2 ಹೆಣ್ಣು ಮಕ್ಕಳ ಖಾತೆಗೆ ಪ್ರತಿ ವರ್ಷ 3,000 ರೂಪಾಯಿ ಸರ್ಕಾರದಿಂದ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ನೀವು 2 ವರ್ಷದ ನಂತರ ಮಾಡ್ಸೋಕ್ಕೆ ಹೋಗ್ತೀರಾ ಅಂದರೆ ಈ ಯೋಜನೆ ನಿಮಗೆ ಅನ್ವಯಿಸೋದಿಲ್ಲ. ನಾನು ಏನೇನು ದಾಖಲಾತಿಗಳು ಹೇಳಿದ್ದೀನಿ ಇವೆಲ್ಲವನ್ನು ಕೂಡ ನೀವು ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಈ ಯೋಜನೆಯ ಲಾಭವನ್ನು ಪಡ್ಕೋಬೋದಾಗಿರುತ್ತೆ. ಓಕೆನಾ. ಈ ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕೇಳಿ. ಮಗುವಿನ ಬರ್ತ್ ಸರ್ಟಿಫಿಕೇಟನ್ನು ನೀವು ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಓಕೆನಾ. ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು, ಮಗುವಿನ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಫಾರಮ್ಮು ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಫಾರಮ್ ಇವೆರಡನ್ನೂ ಕೊಡಬೇಕಾಗತ್ತೆ. ನೀವು 1 ರೂಪಾಯಿ ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸರ್ಕಾರವೇ ನಿಮ್ಮ ಪರವಾಗಿ ಹಣವನ್ನು ಭರ್ತಿ ಮಾಡುತ್ತೆ. ಓಕೆನಾ. ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿರ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು. 12 ಮತ್ತು 13ನೇ ಕಂತಿನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾಕೆ ಅಂದರೆ ಈಗ ಕೊನೆಯ ಹಂತದಂತೂ ಇಲ್ಲ ಅಂತ ಯಾಕೋ ಡೌಟ್ ಬರ್ತಾ ಇದೆ. ಏನೇ ಹೊಸ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಅದರ ಜೊತೆಯಲ್ಲಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಏನೇ ಡೌಟ್ ಇದ್ದರೂ ಯಾವ ಯೋಜನೆ ಬಗ್ಗೆ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.